ಶ್ರೀ ಗುರುಭ್ಯೋ ನಮಃ. ವಾಯುಸ್ತುತಿಯ ಪ್ರವಚನ ಮಾಲೆಯಲ್ಲಿ ಇದು 14ನೇ ಭಾಗ. ತ್ರಿವಿಕ್ರಮ ಪಂಡಿತರ ವಾಯುಸ್ತುತಿಯ 12ನೇ ಶ್ಲೋಕ ಕೂಡ. ಅಸ್ಮಿನ್ ಅಸ್ಮದ್ಗುರುಣಾಂ ಹರಿಚರಣ ಚಿರಧ್ಯಾನ ಸನ್ಮಂಗಲಾನಾಂ ಯುಷ್ಮಾಕಂ ಪಾರ್ಶ್ವಭೂಮಿಂ ಧೃತರಣರಣಿಕ ಸ್ವರ್ಗಿ ಸೇವ್ಯಾಂ ಪ್ರಪನ್ನಃ ಯಸ್ತೂದಾಸ್ತೆ ಸ ಆಸ್ತೆ ಅಧಿಭವಮಸುಲಭ ಕ್ಲೇಶ ನಿರ್ಮೋತಮಸ್ತ ಪ್ರಾಯಾನಂದಂ ಕಥಂಚಿನ್ ನವಸತಿ ಸತತಂ ಪಂಚಕಷ್ಟೇತಿ ಕಷ್ಟೇ. ಭಗವಂತನನ್ನ ಮತ್ತು ವಾಯುದೇವನನ್ನ ಹೀಗೆ ಸ್ತೋತ್ರ ಮಾಡ್ತಿದ್ದಾರೆ. ಈ ಮುಖ್ಯ ಪ್ರಾಣ ಭಗವಂತನನ್ನು ಸದಾ ಧ್ಯಾನಿಸುವ ಮೂಲಕ ಅತ್ಯಂತ ಮಂಗಳಕರವಾದಂತಹ ವ್ಯಕ್ತಿತ್ವ ಇದ್ದವರು. ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂ ಚ ಮಂಗಲಂ ಅಂತ ಪರಮಾತ್ಮನನ್ನು ಕೂಡ ಮಂಗಲ ಅಂತ ವರ್ಣಿಸಿದ್ದಾರೆ ವಿಷ್ಣು ಸಹಸ್ರನಾಮದಲ್ಲಿ. ಪರಮಾತ್ಮ ಸ್ವಯಂ ಮಂಗಲನಾಗಿದ್ದಾನೆ. ಪರಮಾತ್ಮನ ನಾಮಸ್ಮರಣ ಮಾಡಿ ಮಾಡಿ ಮಂಗಲಮಯವಾದ ವ್ಯಕ್ತಿತ್ವವುಳ್ಳವರು ಈ ಮುಖ್ಯ ಪ್ರಾಣ ಕೂಡ. ಮತ್ತೆ ನಮಗೆ ನೀವು ಆದಿಗುರು ಆಗಿದ್ದೀರಿ, ಭಗವಂತನು ಆದಿಗುರು ಆಗಿದ್ದಾನೆ. ಎಲ್ಲ ದೇವತೆಗಳು ಕೂಡ ಈ ಜಗತ್ತಿನಲ್ಲಿ ಅವತರಿಸಿ ನೀವು ರಚನೆ ಮಾಡಿದಂತಹ ಶಾಸ್ತ್ರಗಳನ್ನು ಓದಿ ಅದಕ್ಕೆ ಟೀಕೆ ಟಿಪ್ಪಣಿಗಳನ್ನು ರಚನೆ ಮಾಡಿ ಕೂಡ ನಿಮ್ಮ ಸೇವೆಯನ್ನ, ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ಉತ್ಸುಕರಾಗಿದ್ದಾರೆ. ಹೀಗೆ ಭಗವಂತ ರಚನೆ ಮಾಡಿದ ಶಾಸ್ತ್ರಗಳಾಗಲಿ, ಆಚಾರ್ಯರು ರಚಿಸಿದ ಶಾಸ್ತ್ರಗಳಾಗಲಿ, ಅದರ ವ್ಯಾಖ್ಯಾನ, ಅದರ ಪ್ರವಚನ, ಇದೆಲ್ಲ ಮಹಾತ್ಮರಿಗೆ ಸಾಧ್ಯ. ಹೀಗೆ ನಿಮ್ಮಂಥ ಜ್ಞಾನೋಪದೇಶಕರಾದಂತಹ ಗುರುಗಳು ಅನಾಯಾಸವಾಗಿ ದೊರೆತಿದ್ದಾರೆ. ನಿಮ್ಮ ಶಾಸ್ತ್ರಗಳು ನಮಗೆ ಸಿಕ್ಕಿವೆ. ಮತ್ತೆ ನೀವು ಯಾವತ್ತೂ ಕೂಡ ನಮ್ಮೊಳಗಿದ್ದೀರಿ. ನೀವು ನಮ್ಮನ್ನು ಬಿಟ್ಟೆಂದೂ ಇಲ್ಲ. ಹೃದಯದೊಳಗೆ ನೀವಿದ್ದೇ ಇರ್ತೀರಿ. ಇಂಥ ನೀವು ಸಿಕ್ಕಾಗ ನಿಮ್ಮನ್ನ ಯಾರು ಪರಿತ್ಯಜಿಸ್ತಾನೆ? ನೀವು ರಚಿಸಿದಂಥ ಮಹಾಭಾರತ ಮೊದಲಾದ ಶಾಸ್ತ್ರಗಳು, ಅದರ ವ್ಯಾಖ್ಯಾನ ಮೊದಲಾದ ಶಾಸ್ತ್ರಗಳು, ಇದನ್ನ ಓದದೆ, ನಿಮ್ಮ ಧ್ಯಾನ ಮಾಡದೆ ನಿಮ್ಮಿಬ್ಬರನ್ನ ಯಾರು ತಿರಸ್ಕರಿಸ್ತಾನೆ ಅವನು ನಿತ್ಯ ಸಂಸಾರಿಯಾಗಿ ಈ ಸಂಸಾರದಲ್ಲೇ ಸುತ್ತಾ ಇರ್ತಾನೆ. ದುಃಖ ಹೆಚ್ಚು ಅವನಿಗೆ, ಸುಖ ಕಡಿಮೆ. ದುಃಖದ ಪರಿಹಾರ ಸಾಧ್ಯ ಆಗೋದಿಲ್ಲ. ಏನು ಪ್ರಯತ್ನ ಮಾಡಿದ್ರೂ ಆ ದುಃಖವನ್ನು ಪರಿಹರಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಿಗುವ ಸುಖವೂ ಕೂಡ ಕಡಿಮೆ. ಆದರೆ ನಿಮ್ಮನ್ನ ಯಾರು ದ್ವೇಷಿಸ್ತಾರಲ್ಲ, ಭಗವಂತನನ್ನಾಗ್ಲಿ ಭಗವಂತನ ಭಕ್ತರನ್ನಾಗಲಿ ಯಾರು ದ್ವೇಷಿಸ್ತಾರೆ ಅವರಿಗೆ ತಮೋಲೋಕವೇ ಸಿಗ್ತದೆ. ಆ ತಮೋಲೋಕ ನಿಮ್ಮನ್ನ ತಿರಸ್ಕರಿಸುವವನಿಗೆ ಸಿಗೋದಿಲ್ಲ. ನಾವು ತಿಳ್ಕೊಳ್ಬೇಕಾದ್ದೇನೆಂದ್ರೆ, ಭಗವಂತನನ್ನ ಯಾರು ಭಕ್ತಿಯಿಂದ ಆರಾಧಿಸ್ತಾರೆ ಅವರಿಗೆ ಸದ್ಗತಿ, ಮುಕ್ತಿ. ಯಾರು ಭಗವಂತನಿಗೆ ಬೆನ್ನು ಹಾಕಿದ್ದಾರೆ ಅವರಿಗೆ ನಿತ್ಯ ಸಂಸಾರ. ಯಾರು ಭಗವಂತನನ್ನ ಭಗವದ್ಭಕ್ತರನ್ನು ದ್ವೇಷಿಸ್ತಾರೆ ಅವರಿಗೆ ತಮೋಲೋಕ. ತಮೋಲೋಕ ಆಗುವುದು ಕೂಡ ಎಲ್ಲರಿಗೂ ಅಷ್ಟು ಸುಲಭ ಇಲ್ಲ. ಯಾರು ಭಗವಂತನನ್ನ ಭಗವದ್ಭಕ್ತರನ್ನ ಅತಿ ಪರಿಪರಿಯಿಂದ ದ್ವೇಷಿಸ್ತಾರೋ ಅವರಿಗೆ ಮಾತ್ರ ಆಗ್ತದೆ. ಹೀಗೆ ಭಗವಂತನನ್ನ ಭಗವದ್ಭಕ್ತರನ್ನ ನಿರ್ಲಕ್ಷಿಸುವವರಿಗೆ ನಿತ್ಯ ಸಂಸಾರ. ಈ ಸಂಸಾರದಲ್ಲೇ ಅವರು ಸಂಚರಿಸ್ತಾ ಇರ್ತಾರೆ ಅಂತ ಅರ್ಥ. ಶಬ್ದಗಳ ಅರ್ಥಗಳನ್ನು ನೋಡೋಣ. ಅಸ್ಮಿನ್, ಈ ಜಗತ್ತಿನಲ್ಲಿ, ಹರಿಚರಣ ಚಿರಧ್ಯಾನ ಸನ್ಮಂಗಲಾನ. ಹರಿಚರಣ ಅಂದ್ರೆ ಪರಮಾತ್ಮನ ಪಾದಕಮಲ, ಅದರ ಚಿರಧ್ಯಾನ, ಸತತವಾದ ಧ್ಯಾನ, ಅದನ್ನು ಮಾಡುವ ಮೂಲಕ ಸನ್ಮಂಗಲರಾದವರು, ಒಳ್ಳೆಯ ಮಂಗಲಮಯವಾದಂಥ ವ್ಯಕ್ತಿತ್ವವುಳ್ಳವರು ಈ ಮುಖ್ಯ ಪ್ರಾಣ. ಮತ್ತೆ ಆ ಧ್ಯಾನವೆಂಬುದೇ ಒಂದು ದೊಡ್ಡ ಮಂಗಲ. ಹಾಗೂ ಮಾಡಬಹುದು. ಅದನ್ನು ಸಮಾಸ ಮಾಡುವಾಗ ಹರಿಚರಣ ಚಿರಧ್ಯಾನೇನ ಸನ್ಮಂಗಲಾಹ ಅಂತ ಒಂದರ್ಥ, ಅಥವಾ ಹರಿಚರಣ ಚಿರಧ್ಯಾನಂ ಸನ್ಮಂಗಲಂ ಯೇಷಾಂತೆ ಅಂತ ಹಾಗೂ ಕೂಡ ಸಮಾಸ ಮಾಡಬಹುದು. ಅಸ್ಮದ್ಗುರುಣ, ನಮಗೆ ನೀವು ಗುರುಗಳಾಗಿದ್ದೀರಿ. ಯುಷ್ಮಾಕಂ, ನಿಮ್ಮ ಸಮೀಪದಲ್ಲಿದ್ರೂ ಕೂಡ, ನಿಮ್ಮ ಸಮೀಪದಲ್ಲೇ ನಾವು ಕೂಡ ಇದ್ರು, ನಮ್ಮ ಸಮೀಪದಲ್ಲಿ ನೀವಿದ್ರೂ ಕೂಡ
ನಿಮ್ಮನ್ನ ನಿರ್ಲಕ್ಷಿಸ್ತೇವೆ ಕೆಲವರು. ಅಲ್ಲಿ ಸ್ವರ್ಗ ಸೇವ್ಯ, ಸ್ವರ್ಗಲೋಕದ ದೇವತೆಗಳು ಕೂಡ ನಿಮ್ಮ ಪಾರ್ಶ್ವಭೂಮಿ, ನಿಮ್ಮ ಬಳಿಗೆ ಬಂದು ನಿಮ್ಮ ಸೇವಾ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಅಂಥ ನಿಮ್ಮ ಸಾಮೀಪ್ಯವನ್ನ ಯುಷ್ಮಾಕಂ ಪಾರ್ಶ್ವಭೂಮಿ ಸಾಮೀಪ್ಯವನ್ನು ಹೊಂದಿದ್ದರೂ ಕೂಡ, ಪ್ರಪನ್ನಸ್ತು ಹೊಂದಿದ್ದರೂ ಕೂಡ, ಯಾರು ಉದಾಸ್ತೆ ಅದನ್ನ ಅಸಡ್ಡೆ ಮಾಡ್ತಾನೆ, ಅಧಿಭವಂ ಸಂಸಾರದಲ್ಲೇ ಇರ್ತಾನೆ, ಸಂಸಾರದಲ್ಲಿಯೇ ಅಧಿಭವಂ ಯಾವತ್ತೂ ಕೂಡ ಸತತಂ ಇರ್ತಾನೆ. ಅಲ್ಲಿ ಅಸುಲಭ ಕ್ಲೇಶ ನಿರ್ಮೋಹಕಂ, ಕ್ಲೇಶದ ಪರಿಹಾರ ಸಾಧ್ಯ ಆಗೋದಿಲ್ಲ. ಮತ್ತೆ ಅಸ್ತಪ್ರಾಯಾನಂದಂ, ಸುಖ ಇರ್ತದೆ, ಬಹಳ ಕಡಿಮೆ ಸುಖ, ಇದ್ದೂ ಇಲ್ಲದಂತೆ ಆ ಸುಖ, ಅಂಥ ಸಂಸಾರದಲ್ಲಿ ಇರ್ತಾನೆ. ಆದರೆ ಅತಿ ಕಷ್ಟೇ, ಅತ್ಯಂತ ದುಃಖಕರವಾದ ಪಂಚಕಷ್ಟೇ. ಆ ಪಂಚಕಷ್ಟ ಅನ್ನುವ ಶ್ಲೋಕದ ವಿವರಣೆಯನ್ನ ಮುಂದಿನ ಶ್ಲೋಕದ ಜೊತೆಗೆ ಮಾಡ್ತೇವೆ. ಪಂಚಕಷ್ಟ ಅನ್ನೋದ್ರ ಬಗ್ಗೆ ಬ್ರಹ್ಮಸೂತ್ರ ಭಾಷೆಯಲ್ಲಿ ಏನು ಹೇಳ್ತಾರೆ ಅದನ್ನು ಮುಂದೆ ನೋಡೋಣ. ಪಂಚಕಷ್ಟ ಅಂದ್ರೆ ಅಂಧಂತಮಸ್ಸು. ಆ ಅಂಧಂತಮಸ್ಸು ಭಗವಂತನನ್ನು ದ್ವೇಷಿಸುವ, ಭಗವದ್ಭಕ್ತರನ್ನು ದ್ವೇಷಿಸುವವರಿಗಾಗುವಂಥ ಪಂಚಕಷ್ಟ. ಆ ಪಂಚಕಷ್ಟ ಅಂತ ಯಾಕೆ ಅದನ್ನು ಹೇಳ್ತಾರೆ ಅಂದ್ರೆ, ಪಂಚೇಂದ್ರಿಯಗಳಿಗೂ ಕಷ್ಟ ಕೊಡುವಂತಹ ಒಂದು ನರಕ. ಅಲ್ಲಿ ವಾಸ ಆಗೋದಿಲ್ಲ. ಕೇವಲ ಭಗವದ್ಭಕ್ತರನ್ನ ಭಗವಂತನನ್ನು ನಿರ್ಲಕ್ಷಿಸಿದ ಮಾತ್ರಕ್ಕೆ ತಮೋಲೋಕ ಆಗೋದಿಲ್ಲ, ಸಂಸಾರದಲ್ಲೇ ಸಂಚರಿಸ್ತಾ ಇರಬಹುದು. ಆದರೆ ತಮೋಲೋಕ ಆಗಬೇಕಾದ್ರೆ ಭಗವಂತನನ್ನು ಭಗವದ್ಭಕ್ತರನ್ನು ದ್ವೇಷಿಸಬೇಕು ಅಂತ ಅದರ ತಾತ್ಪರ್ಯ. ಹೀಗೆ 3 ಥರದ ಜನ ಇರ್ತಾರೆ.